ओम नमः शिवाय। भारत माता ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 15/4/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 11/11/1968. ಓಂ ನಮಃ ಶಿವಾಯ. ಬುದ್ಧಿವಂತ ಮಕ್ಕಳೇ, ನಿಮ್ಮದು ಪ್ರವೃತ್ತಿ ಮಾರ್ಗವಾಗಿದೆ. ನಿವೃತ್ತಿ ಮಾರ್ಗದವರು ಎಂದಿಗೂ ಈ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ. ಅವರ ಮಾರ್ಗವೇ ಬೇರೆಯಾಗಿದೆ. ಅವರು ಸುಖವನ್ನು ಒಪ್ಪುವುದೇ ಇಲ್ಲ. ಅವರನ್ನು ಗುರುಗಳನ್ನಾಗಿ ಮಾಡಿಕೊಳ್ಳುವುದು ಎಂದರೆ ಕೆಳಗೆ ಹೋದಂತೆ. ಒಬ್ಬ ಸದ್ಗುರು ಮಾತ್ರ ನಮ್ಮನ್ನು ಪಾರು ಮಾಡುತ್ತಾರೆ. ಉಳಿದಂತೆ ಮುಳುಗಿಸುವಂತಹ ಅನೇಕ ಗುರುಗಳಿದ್ದಾರೆ. ಓಂ ನಮಃ ಶಿವಾಯ. ಇಲ್ಲಿ 15 ನಿಮಿಷ ಅಥವಾ ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಮಕ್ಕಳು ಕುಳಿತುಕೊಳ್ಳುತ್ತಾರೆ. ಬಾಬಾ ಕೂಡ 15 ನಿಮಿಷ ಕುಳಿತುಕೊಳ್ಳಲು ಹೇಳುತ್ತಾರೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು. ಈ ಶಿಕ್ಷಣವು ಒಂದು ಸಾರಿ ಸಿಗುತ್ತದೆ, ಮತ್ತೆಂದೂ ಈ ಶಿಕ್ಷಣ ಸಿಗುವುದಿಲ್ಲ. ಸತ್ಯಯುಗದಲ್ಲಿ ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ ಎಂದು ಹೀಗೆ ಯಾರೂ ಹೇಳುವುದಿಲ್ಲ. ಇದನ್ನು ಒಬ್ಬ ಸದ್ಗುರು ಮಾತ್ರ ಹೇಳುತ್ತಾರೆ. ಆದ್ದರಿಂದಲೇ ಹೇಳಲಾಗುತ್ತದೆ, ಒಬ್ಬ ಸದ್ಗುರು ಪಾರು ಮಾಡುತ್ತಾರೆ, ಉಳಿದ ಎಲ್ಲಾ ಗುರುಗಳು ನಮ್ಮನ್ನು ಮುಳುಗಿಸುತ್ತಾರೆ. ಅವರು ಕೆಳಗೆ ಬೀಳಿಸಲು ನಿಮಿತ್ತರಾಗುತ್ತಾರೆ ಅಥವಾ ವಿಷಯ ಸಾಗರದಲ್ಲಿ ಮುಳುಗುವ ದಾರಿಯನ್ನು ತೋರಿಸುತ್ತಾರೆ. ವೈಶ್ಯಾಲಯಕ್ಕೆ ಕರೆದೊಯ್ಯುವ ದಾರಿಯನ್ನು ತೋರಿಸುತ್ತಾರೆ. ಎಷ್ಟೊಂದು ಪರಿಶ್ರಮವಿದೆ, ಭೋಗ ಮಾಡಬೇಕಾಗುತ್ತದೆ. ಆ ಗುರುಗಳು ಏನೆಲ್ಲ ಮಾಡುತ್ತಾರೆ? ಸದ್ಗುರು ಏನು ಹೇಳುತ್ತಾರೆ? ಅವರಲ್ಲಿ ಎಷ್ಟೊಂದು ದೇಹಾಭಿಮಾನವಿದೆ. ಇಲ್ಲಿ ತಂದೆ ನಿಮ್ಮನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ಸ್ವತಃ ತಾವು ದೇಹಿಯಾಗಿದ್ದಾರೆ, ಅಂದ್ರೆ ಅಶರೀರಿಯಾಗಿದ್ದಾರಲ್ಲವೇ? ತಿಳಿಸುವುದಕ್ಕಾಗಿ ಹೇಳುತ್ತಾರೆ, ನಾನು ನೀವೆಲ್ಲ ಆತ್ಮಗಳ ತಂದೆಯಾಗಿದ್ದೇನೆ. ಅವರು ದೇಹಿಯಾಗಿ ತಂದೆಯನ್ನು ನೆನಪು ಮಾಡಬೇಕಿಲ್ಲ. ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿರುತ್ತಾರೆಯೋ ಅವರು ಮಾತ್ರ ನನ್ನನ್ನು ನೆನಪು ಮಾಡುತ್ತಾರೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅನೇಕ ಪ್ರಕಾರದವರಿದ್ದಾರೆ ಅಲ್ಲವೇ? ಈ ವಿಷಯಗಳು ಬಹಳ ಅರ್ಥ ಮಾಡಿಕೊಳ್ಳುವ ಮತ್ತು ತಿಳಿಸುವಂತಹದ್ದಾಗಿವೆ. ಪರಮಪಿತ ಪರಮಾತ್ಮ ನಿಮ್ಮೆಲ್ಲರ ತಂದೆಯೂ ಆಗಿದ್ದಾರೆ ಮತ್ತು ಜ್ಞಾನ ಸಾಗರ ಕೂಡ ಆಗಿದ್ದಾರೆ. ಆತ್ಮದಲ್ಲಿಯೇ ಜ್ಞಾನವಿರುತ್ತದೆ. ನಿಮ್ಮ ಆತ್ಮವು ಸಂಸ್ಕಾರಗಳನ್ನು ತೆಗೆದುಕೊಂಡು ಹೋಗುತ್ತದೆ. ಅವರೇ ಜ್ಞಾನ ಪೂರ್ಣ ಆಗಿದ್ದಾರೆ. ಅವರು ತಂದೆಯಾಗಿದ್ದಾರೆ. ಇದನ್ನು ಎಲ್ಲರೂ ಒಪ್ಪುತ್ತಾರೆ. ಮತ್ತೆ ಅವರಲ್ಲಿರುವ ಇನ್ನೊಂದು ವಿಶೇಷತೆ ಎಂದರೆ ಅವರಲ್ಲಿ ಮೌಖಿಕ ಜ್ಞಾನವಿದೆ. ಬೀಜ ರೂಪ ಆಗಿದ್ದಾರೆ. ಹೇಗೆ ತಂದೆ ನಿಮಗೆ ತಿಳಿಸುತ್ತಾರೋ ನೀವು ಮತ್ತೆ ಬೇರೆಯವರಿಗೆ ತಿಳಿಸಬೇಕು. ತಂದೆ ಮನುಷ್ಯ ಸೃಷ್ಟಿಯ ಬೀಜ ರೂಪರಾಗಿದ್ದಾರೆ. ಮತ್ತೆ ಅವರು ಸತ್ಯರಾಗಿದ್ದಾರೆ, ಚೈತನ್ಯರಾಗಿದ್ದಾರೆ, ಜ್ಞಾನ ಸಾಗರ ಆಗಿದ್ದಾರೆ. ಅವರಿಗೆ ಈ ಸಂಪೂರ್ಣ ವೃಕ್ಷದ ಜ್ಞಾನವಿದೆ. ಬೇರೆ ಯಾರಿಗೂ ಈ ವೃಕ್ಷದ ಜ್ಞಾನವಿಲ್ಲ. ಆಯಸ್ಸಿನ ಬಗ್ಗೆಯೂ ಗೊತ್ತಿಲ್ಲ. ಇದನ್ನು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಎಂದು ಕರೆಯಲಾಗುತ್ತದೆ. ಇದರ ಬೀಜ ತಂದೆ. ಯಾರನ್ನು ಪರಮಪಿತ ಪರಮಾತ್ಮ ಎಂದು ಕರೆಯಲಾಗುತ್ತದೆಯೋ ಅವರು. ಹೇಗೆ ಮಾವಿನ ವೃಕ್ಷವಿದೆಯೋ ಅದರ ರಚಯಿತ ಬೀಜ ಎನ್ನುತ್ತಾರಲ್ಲವೇ? ಅದು ತಂದೆಯಾದಂತೆ, ಅಂದ್ರೆ ವೃಕ್ಷಕ್ಕೆ ಬೀಜ ತಂದೆಯಾದಂತೆ. ಆದರೆ ಅದು ಜಡವಾಗಿದೆ. ಒಂದು ವೇಳೆ ಚೈತನ್ಯವಾಗಿದ್ದರೆ ಅದಕ್ಕೆ ಗೊತ್ತಿರುತ್ತಿತ್ತು ಅಲ್ಲವೇ, ನನ್ನಿಂದ ಇಡೀ ವೃಕ್ಷ ಹೇಗೆ ಹೊರಬರುತ್ತದೆ ಎಂದು. ಆದರೆ ಅದು ಜಡವಾಗಿದೆ. ಅದರ ಬೀಜವನ್ನು ಕೆಳಗೆ ಭೂಮಿಯೊಳಗೆ ಬಿತ್ತಲಾಗುತ್ತದೆ. ಇವರು ಚೈತನ್ಯ ಬೀಜ ರೂಪರಾಗಿದ್ದಾರೆ. ಇವರು ಮೇಲೆ ಇರುತ್ತಾರೆ. ನೀವು ಕೂಡ ಮಾಸ್ಟರ್ ಬೀಜ ರೂಪರಾಗುತ್ತೀರಿ. ತಂದೆಯಿಂದ ನಿಮಗೆ ಜ್ಞಾನ ಸಿಗುತ್ತದೆ. ಅದು ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ. ಪದವಿಯನ್ನು ಕೂಡ ನೀವು ಶ್ರೇಷ್ಠಾತಿ ಶ್ರೇಷ್ಠವಾಗಿ ಪಡೆಯುತ್ತೀರಿ. ಸ್ವರ್ಗದಲ್ಲಿಯೂ ಶ್ರೇಷ್ಠ ಪದವಿ ಬೇಕು ಅಲ್ಲವೇ? ಸ್ವರ್ಗದಲ್ಲಿ ದೇವಿ ದೇವತೆಗಳ ರಾಜ್ಯವಿರುತ್ತದೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ. ದೇವತೆಗಳ ರಾಜಧಾನಿಯಲ್ಲಿ ರಾಜ, ರಾಣಿ, ಪ್ರಜೆ, ಬಡವ, ಸಾಹುಕಾರ ಮುಂತಾದವರೆಲ್ಲರೂ ಹೇಗೆ ಆಗಿರಬಹುದು? ದೇವಿ ದೇವತೆಗಳ ರಾಜ್ಯ ಹೇಗೆ ಆಯಿತು? ಆದಿ ಸನಾತನ ದೇವಿ ದೇವತಾ ಧರ್ಮವು ಹೇಗೆ ಸ್ಥಾಪನೆಯಾಗುತ್ತಿದೆ ಎಂದು ಈಗ ನಿಮಗೆ ಗೊತ್ತಿದೆ. ಯಾರು ಮಾಡುತ್ತಾರೆ? ಭಗವಂತ. ಮನುಷ್ಯರ ಬುದ್ಧಿಯು ಸಂಪೂರ್ಣ ತಮೋಪ್ರಧಾನ ಭ್ರಷ್ಟಾಚಾರಿಯಾಗಿರುವ ಕಾರಣ ಏನೂ ತಿಳಿದುಕೊಂಡಿಲ್ಲ.
ಏನೆಲ್ಲ ನಡೆಯುತ್ತದೆಯೋ ಅದು ಡ್ರಾಮಾ ಪ್ಲಾನ್ ಅನುಸಾರ ನಡೆಯುತ್ತದೆ. ಎಲ್ಲರೂ ಡ್ರಾಮಾದ ವಶದಲ್ಲಿದ್ದಾರೆ. ತಂದೆ ಕೂಡ ಹೇಳುತ್ತಾರೆ, ನಾನು ಡ್ರಾಮಾದ ವಶದಲ್ಲಿದ್ದೇನೆ. ನನಗೂ ಯಾವ ಪಾತ್ರ ಸಿಕ್ಕಿದೆಯೋ ಅದೇ ಪಾತ್ರವನ್ನು ಅಭಿನಯಿಸುತ್ತೇನೆ. ಅವರು ಸುಪ್ರೀಂ ಆತ್ಮ ಆಗಿದ್ದಾರೆ. ಅವರನ್ನು ಸುಪ್ರೀಂ ಫಾದರ್ ಎಂದು ಕರೆಯಲಾಗುತ್ತದೆ. ಉಳಿದೆಲ್ಲರನ್ನು ಸಹೋದರರು ಎಂದು ಕರೆಯಲಾಗುತ್ತದೆ. ಬೇರೆ ಯಾರನ್ನು ಫಾದರ್, ಟೀಚರ್, ಗುರು ಎಂದು ಕರೆಯಲಾಗುವುದಿಲ್ಲ. ಅವರು ಎಲ್ಲರ ಸುಪ್ರೀಂ ತಂದೆಯಾಗಿದ್ದಾರೆ, ಸುಪ್ರೀಂ ಟೀಚರ್, ಸುಪ್ರೀಂ ಗುರು ಆಗಿದ್ದಾರೆ. ಈ ವಿಷಯಗಳನ್ನು ಮರೆಯಬಾರದು. ಆದರೆ ಮರೆತು ಬಿಡುತ್ತಾರೆ. ಏಕೆಂದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ರಾಜಧಾನಿ ಸ್ಥಾಪನೆಯಾಗುತ್ತದೆ ಅಲ್ಲವೇ? ಪ್ರತಿಯೊಬ್ಬರು ಎಂತೆಂತಹ ಪುರುಷಾರ್ಥ ಮಾಡುತ್ತಾರೆ ಎಂದು ತಕ್ಷಣ ಸ್ಥೂಲದಲ್ಲಿಯೂ ಗೊತ್ತಾಗುತ್ತದೆ. ಇವರು ತಂದೆಯನ್ನು ನೆನಪು ಮಾಡುತ್ತಾರೋ ಇಲ್ಲವೋ, ದೇಹಿ ಅಭಿಮಾನಿಯಾಗಿದ್ದಾರೆಯೋ ಇಲ್ಲವೋ, ಇವರು ಜ್ಞಾನದಲ್ಲಿ ತೀಕ್ಷ್ಣರಾಗಿದ್ದಾರೆ ಎಂದು ಚಟುವಟಿಕೆಯಿಂದ ಅರ್ಥವಾಗುತ್ತದೆ. ತಂದೆ ಯಾರಿಗೂ ನೇರವಾಗಿ ಏನನ್ನೂ ಹೇಳುವುದಿಲ್ಲ. ಶಾಕ್ ಆಗಬಾರದು. ಬಾಬಾ ಹೀಗೆ ಹೇಳಿದ್ದಾರಲ್ಲ ಎಂದು ಬೇಸರ ಪಡಬಾರದು. ಉಳಿದವರೆಲ್ಲರೂ ಏನು ಹೇಳುತ್ತಾರೆ ಎನ್ನುವುದನ್ನು ತಂದೆ ತಿಳಿಸಬಲ್ಲರು. ಇಂಥವರು ಎಂತಹ ಸೇವೆಯನ್ನು ಮಾಡುತ್ತಾರೆ? ಎಲ್ಲರೂ ಸೇವೆಯ ಮೇಲೆಯೇ ಆಧಾರವಾಗಿದೆ. ತಂದೆ ಕೂಡ ಬಂದು ಸೇವೆ ಮಾಡುತ್ತಾರಲ್ಲವೇ? ನೀವು ಅರ್ಥ ಮಾಡಿಕೊಳ್ಳಬಹುದು. ಪಾಪಾತ್ಮನಿಂದ ಪುಣ್ಯಾತ್ಮರಾಗಲು ಮಕ್ಕಳು ನೆನಪು ಮಾಡಬೇಕು. ನೆನಪಿನ ವಿಷಯವೇ ಕಷ್ಟಕರವಾಗಿದೆ. ತಂದೆ ಯೋಗ ಮತ್ತು ಜ್ಞಾನವನ್ನು ಕಲಿಸುತ್ತಾರೆ. ಜ್ಞಾನವಂತೂ ಬಹಳ ಸಹಜವಾಗಿದೆ. ಆದರೆ ನೆನಪಿನಲ್ಲಿಯೇ ಮಾಯೆ ವಾರ್ ಮಾಡುತ್ತದೆ. ದೇಹಾಭಿಮಾನ ಬಂದು ಬಿಡುತ್ತದೆ. ಆಮೇಲೆ ಇದು ಬೇಕು, ಈ ಒಳ್ಳೆಯ ವಸ್ತು ಬೇಕು, ಇಂತಹ ಯೋಚನೆಗಳು ಬರುತ್ತವೆ. ತಂದೆ ಹೇಳುತ್ತಾರೆ, ನೀವು ವನವಾಸದಲ್ಲಿದ್ದೀರಿ ಅಲ್ಲವೇ? ನೀವೀಗ ವಾನಪ್ರಸ್ಥಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ಇಂತಹದ್ದೇನನ್ನೋ ಧರಿಸುವಂತಿಲ್ಲ. ಒಂದು ವೇಳೆ ಇಂತಹ ಯಾವುದಾದರೂ ವಸ್ತುವನ್ನು ಕೊಟ್ಟರೆ, ಆ ವಸ್ತು ಇದ್ದರೆ ಅದು ಆಕರ್ಷಿಸುತ್ತದೆ. ಶರೀರವು ಆಕರ್ಷಿಸುತ್ತದೆ. ಗಳಿಗೆ ಗಳಿಗೆಗೂ ದೇಹಾಭಿಮಾನದಲ್ಲಿ ತಂದು ಹಾಕುತ್ತದೆ. ಇದರಲ್ಲಿ ಪರಿಶ್ರಮವಿದೆ. ಪರಿಶ್ರಮವಿಲ್ಲದೆ ವಿಶ್ವದ ಮಾಲೀಕತನ ಸಿಗಲು ಸಾಧ್ಯವೇ? ಪರಿಶ್ರಮವನ್ನು ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಕಲ್ಪಕಲ್ಪವು ನೀವು ಮಾಡುತ್ತಾ ಬಂದಿದ್ದೀರಿ, ಮಾಡುತ್ತಲೇ ಇರುತ್ತೀರಿ. ಫಲಿತಾಂಶವು ಪ್ರತ್ಯಕ್ಷವಾಗುತ್ತಾ ಹೋಗುತ್ತದೆ. ಶಾಲೆಯಲ್ಲಿಯೂ ನಂಬರ್ ವಾರ್ ಟ್ರಾನ್ಸ್ಫರ್ ಆಗುತ್ತಾರೆ ಅಲ್ಲವೇ? ಇವರು ಬಹಳ ಚೆನ್ನಾಗಿ ಪರಿಶ್ರಮ ಪಟ್ಟಿದ್ದಾರೆ ಎಂದು ಟೀಚರ್ ಅರ್ಥ ಮಾಡಿಕೊಳ್ಳುತ್ತಾರೆ. ಇವರಿಗೆ ಓದುವ ಆಸಕ್ತಿ ಇದೆ. ಅನುಭವ ಬರುತ್ತದೆ. ಅದರಲ್ಲಿಯಂತೂ ಒಂದು ಕ್ಲಾಸ್ನಿಂದ ಇನ್ನೊಂದು ಕ್ಲಾಸಿಗೆ ಟ್ರಾನ್ಸ್ಫರ್ ಆಗಿ 2ನೇ 3ನೇ ಕ್ಲಾಸ್ಗೆ ಹೋಗುತ್ತಾರೆ. ಇಲ್ಲಿ ಒಂದು ಸಾರಿ ಓದಬೇಕಾಗುತ್ತದೆ. ಮುಂದೆ ಹೋಗುತ್ತಾ ನೀವು ಎಷ್ಟು ಹತ್ತಿರ ಬರುತ್ತೀರೋ ಅಷ್ಟೇ ಎಲ್ಲರಿಗೂ ಗೊತ್ತಾಗುತ್ತಾ ಹೋಗುತ್ತದೆ. ಇವರು ಬಹಳ ಪರಿಶ್ರಮ ಪಡುತ್ತಾರೆ. ಅವಶ್ಯವಾಗಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಯಾರು ರಾಜಾರಾಣಿಯರಾಗುತ್ತಾರೆ, ಯಾರು ಏನಾಗುತ್ತಾರೆ ಎನ್ನುವುದು ನಿಮಗೆ ಗೊತ್ತಿದೆ. ಪ್ರಜೆಗಳು ಕೂಡ ಬಹಳಷ್ಟು ಜನ ಆಗುತ್ತಾರೆ. ಎಲ್ಲವೂ ಚಟುವಟಿಕೆಯಿಂದ ಗೊತ್ತಾಗುತ್ತದೆ. ಇವರು ದೇಹಾಭಿಮಾನದಲ್ಲಿ ಎಷ್ಟಿರುತ್ತಾರೆ? ಇವರಿಗೆ ತಂದೆಯ ಮೇಲೆ ಎಷ್ಟೊಂದು ಪ್ರೀತಿ ಇದೆ. ತಂದೆಯೊಂದಿಗೆ ಪ್ರೀತಿ ಇರಬೇಕು ಅಲ್ಲವೇ? ಸಹೋದರರದ್ದಲ್ಲ. ಸಹೋದರರ ಪ್ರೀತಿಯಿಂದ ಏನೂ ಸಿಗುವುದಿಲ್ಲ. ಆಸ್ತಿಯು ಎಲ್ಲರಿಗೂ ಒಬ್ಬ ತಂದೆಯಿಂದಲೇ ಸಿಗುತ್ತದೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿರಿ. ಆಗ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಮೂಲ ವಿಷಯವೇ ಇದಾಗಿದೆ. ನೆನಪಿನಿಂದಲೇ ಶಕ್ತಿ ಬರುತ್ತದೆ. ದಿನ ಪ್ರತಿದಿನ ನಿಮ್ಮ ಬ್ಯಾಟರಿ ತುಂಬುತ್ತಾ ಹೋಗುತ್ತದೆ. ಏಕೆಂದರೆ ಜ್ಞಾನದ ಧಾರಣೆಯೂ ಆಗುತ್ತದೆ. ಬಾಣ ತಾಗುತ್ತಾ ಹೋಗುತ್ತದೆ. ದಿನ ಪ್ರತಿದಿನ ನಿಮ್ಮ ಉನ್ನತಿಯು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಆಗುತ್ತಾ ಇರುತ್ತದೆ. ಇವರೊಬ್ಬರೇ ತಂದೆ, ಟೀಚರ್, ಸದ್ಗುರು ಆಗಿದ್ದಾರೆ. ಯಾರು ದೇಹಿ ಅಭಿಮಾನಿಯಾಗುವ ಶಿಕ್ಷಣವನ್ನು ಕೊಡುತ್ತಾರೆಯೋ, ಬೇರೆ ಯಾರು ಈ ಶಿಕ್ಷಣವನ್ನು ಕೊಡಲು ಸಾಧ್ಯವಿಲ್ಲ. ಉಳಿದವರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ಹಾಗಾಗಿ ಆತ್ಮಾಭಿಮಾನಿಯಾಗುವ ಜ್ಞಾನವು ಎಲ್ಲಿಯೂ ಸಿಗುವುದಿಲ್ಲ. ಯಾರಿಗೂ ಗೊತ್ತಿಲ್ಲ. ಬಾಬಾ ನಮ್ಮ ತಂದೆಯೂ ಆಗಿದ್ದಾರೆ, ಟೀಚರ್ ಕೂಡ ಆಗಿದ್ದಾರೆ, ಗುರು ಕೂಡ ಆಗಿದ್ದಾರೆ ಎಂದು ನೀವು ಮಕ್ಕಳು ಅರ್ಥ ಮಾಡಿಕೊಂಡಿದ್ದೀರಿ. ಯಾವುದೇ ಮನುಷ್ಯರು ತಂದೆ, ಟೀಚರ್, ಗುರು ಆಗಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ನೀವು ಸಾಕ್ಷಿಯಾಗಿ ನೋಡುತ್ತೀರಿ.
ಇಡೀ ನಾಟಕವನ್ನು ನೀವು ಸಾಕ್ಷಿಯಾಗಿ ನೋಡಬೇಕು, ಪಾತ್ರ ಕೂಡ ಮಾಡಬೇಕು. ತಂದೆ ಕ್ರಿಯೇಟರ್, ಡೈರೆಕ್ಟರ್, ಆಕ್ಟರ್ ಆಗಿದ್ದಾರೆ ಅಲ್ಲವೇ? ಪ್ರಪಂಚದ ಕ್ರಿಯೇಟರ್, ಡೈರೆಕ್ಟರ್ ಆಗಿದ್ದಾರೆ ಮತ್ತು ಆಕ್ಟರ್ ಕೂಡ ಆಗಿದ್ದಾರೆ. ಶಿವಬಾಬಾ ಬಂದು ಪಾತ್ರ ಮಾಡುತ್ತಾರೆ, ಎಲ್ಲರ ತಂದೆಯಾಗಿದ್ದಾರೆ ಅಲ್ಲವೇ? ಮಕ್ಕಳು ಅಥವಾ ಹೆಣ್ಣು ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಾರೆ. ಒಬ್ಬ ತಂದೆಯಾಗಿದ್ದಾರೆ, ಉಳಿದೆಲ್ಲ ಆತ್ಮರು ಸಹೋದರರಾಗಿದ್ದಾರೆ. ಆಸ್ತಿಯು ಒಬ್ಬ ತಂದೆಯಿಂದಲೇ ಸಿಗುತ್ತದೆ. ಈ ಪ್ರಪಂಚದ ಯಾವುದೇ ವಸ್ತುವು ಜೊತೆಗೆ ಬರುವುದಿಲ್ಲ. ತಂದೆ ಹೇಳುತ್ತಾರೆ, ಏನೆಲ್ಲ ನೋಡುತ್ತಿದ್ದೀರೋ ಅದೆಲ್ಲವೂ ವಿನಾಶವಾಗಲಿದೆ. ನೀವೀಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಆ ಜನರು ಬ್ರಹ್ಮ ತತ್ವವನ್ನು ನೆನಪು ಮಾಡುತ್ತಾರೆ. ಬ್ರಹ್ಮ ತತ್ವವು ಮನೆಯಾಗಿದೆ ಅಲ್ಲವೇ? ಅಂದರೆ ಮನೆಯನ್ನು ನೆನಪು ಮಾಡುತ್ತಾರೆ. ನಾವು ಬ್ರಹ್ಮ ತತ್ವಕ್ಕೆ ಹೋಗುತ್ತೇವೆ, ಬ್ರಹ್ಮ ತತ್ವದಲ್ಲಿ ಲೀನವಾಗುತ್ತೇವೆ ಎಂದು ತಿಳಿದುಕೊಂಡಿದ್ದಾರೆ. ಇದನ್ನು ಅಜ್ಞಾನ ಎಂದು ಕರೆಯಲಾಗುತ್ತದೆ. ಮನುಷ್ಯರು ಮುಕ್ತಿ, ಜೀವನ್ಮುಕ್ತಿಗಾಗಿ ಏನೆಲ್ಲ ಹೇಳುತ್ತಾರೋ ಅದೆಲ್ಲವೂ ತಪ್ಪಾಗಿದೆ. ಏನೆಲ್ಲ ಯುಕ್ತಿಗಳನ್ನು ರಚಿಸುತ್ತಾರೋ ಅದೆಲ್ಲವೂ ತಪ್ಪಾಗಿವೆ. ಸರಿಯಾದ ದಾರಿಯನ್ನು ಒಬ್ಬ ತಂದೆಯೇ ತೋರಿಸುತ್ತಾರೆ. ತಂದೆ ಹೇಳುತ್ತಾರೆ, ಡ್ರಾಮಾ ಪ್ಲಾನ್ ಅನುಸಾರ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ. ಕೆಲವರು ಹೇಳುತ್ತಾರೆ, ನಮ್ಮ ಬುದ್ಧಿಯಲ್ಲಿ ಈ ಮಾತುಗಳು ಕುಳಿತುಕೊಳ್ಳುತ್ತಿಲ್ಲ. ಬಾಬಾ ನಮ್ಮ ಮುಖವನ್ನು ನೋಡಿ ನಮ್ಮ ಮೇಲೆ ನೀವು ಕೃಪೆ ಮಾಡಿ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಇದರಲ್ಲಿ ಬಾಬಾ ಏನಾದರೂ ಮಾಡುವ ವಿಷಯವೇ ಇಲ್ಲ. ಅಂದರೆ ಕೃಪೆ, ದಯೆ ತೋರಿಸುವ ವಿಷಯವೇ ಇಲ್ಲ. ಮುಖ್ಯ ವಿಷಯವೆಂದರೆ ನೀವು ತಂದೆಯ ಆದೇಶದ ಮೇಲೆ ನಡೆಯಬೇಕು. ತಂದೆ ಸರಿಯಾದ ಡೈರೆಕ್ಷನ್ ಕೊಡುತ್ತಾರೆ. ಉಳಿದೆಲ್ಲ ಮನುಷ್ಯರದು ತಪ್ಪು ಡೈರೆಕ್ಷನ್ಸ್ ಆಗಿದೆ. ಏಕೆಂದರೆ ಎಲ್ಲರಲ್ಲಿಯೂ 5 ವಿಕಾರಗಳಿವೆ ಅಲ್ಲವೇ? ಕೆಳಗೆ ಇಳಿಯುತ್ತಾ ರಾಂಗ್ ಆಗುತ್ತಾ ಹೋಗುತ್ತಾರೆ. ಏನೆಲ್ಲ ಋಷಿ ಮುನಿಗಳು ಸಿದ್ಧಿಗಳನ್ನು ಮಾಡುತ್ತಿರುತ್ತಾರೆ. ಈ ವಿಷಯಗಳಲ್ಲಿ ಯಾವುದೇ ಸುಖವಿಲ್ಲ. ಇವೆಲ್ಲವೂ ಅಲ್ಪಕಾಲದ ಸುಖಗಳಾಗಿವೆ ಎಂದು ನಿಮಗೆ ಗೊತ್ತಿದೆ. ಇದನ್ನು ಕಾಗೆ ಬಂಗಾರದ ಸಮಾನ ಸುಖ ಎಂದು ಕರೆಯಲಾಗುತ್ತದೆ. ಏಣಿಯ ಚಿತ್ರದ ಮೇಲೆ ಬಹಳ ಚೆನ್ನಾಗಿ ತಿಳಿಸಬೇಕು ಮತ್ತು ವೃಕ್ಷದ ಬಗ್ಗೆಯೂ ತಿಳಿಸಬೇಕು. ಯಾವುದೇ ಧರ್ಮದವರಿಗೂ ನೀವು ಈ ಚಿತ್ರವನ್ನು ತೋರಿಸಬಹುದು. ನಿಮ್ಮ ಧರ್ಮವನ್ನು ಸ್ಥಾಪನೆ ಮಾಡುವವರು ಇಂಥ ಜಾಗದಲ್ಲಿ ಬರುತ್ತಾರೆ, ಕ್ರೈಸ್ತ ಇಂಥ ಸಮಯದಲ್ಲಿ ಬರುತ್ತಾರೆ ಎಂದು ಚಿತ್ರ ತೋರಿಸಿ ಹೇಳಿರಿ. ಯಾರು ಬೇರೆ ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗಿದ್ದಾರೆಯೋ ಅವರಿಗೆ ಮಾತ್ರ ಈ ಧರ್ಮವು ಚೆನ್ನಾಗಿ ಅನಿಸುತ್ತದೆ. ಅವರು ಅಲ್ಲಿಂದ ತಕ್ಷಣ ಹೊರಬರುತ್ತಾರೆ. ಉಳಿದವರಿಗೆ ಒಳ್ಳೆಯದೆನಿಸದಿದ್ದರೂ ಪುರುಷಾರ್ಥವನ್ನೇ ಹೇಗೆ ಮಾಡುತ್ತಾರೆ? ಮನುಷ್ಯರನ್ನು ಗಲ್ಲಿಗೇರಿಸುತ್ತಾರೆ. ನೀವು ಸ್ವತಃ ಗಲ್ಲಿಗೇರಬೇಕಾಗಿದೆ. ಇದು ಬಹಳ ಮಧುರವಾದ ನೇಣಾಗಿದೆ. ಆತ್ಮದ ಬುದ್ಧಿಯ ಯೋಗವು ತಂದೆಯ ಜೊತೆಗಿದೆ. ಆತ್ಮಕ್ಕೆ ಹೇಳಲಾಗುತ್ತದೆ, ತಂದೆಯನ್ನು ನೆನಪು ಮಾಡಿ. ತಂದೆ ಅಂತೂ ಮೇಲಿರುತ್ತಾರಲ್ಲವೇ? ನಾವು ಆತ್ಮರಾಗಿದ್ದೇವೆ ಎಂದು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ನಾವು ತಂದೆಯನ್ನೇ ನೆನಪು ಮಾಡಬೇಕು. ಈ ಶರೀರವನ್ನು ಇಲ್ಲಿಯೇ ಬಿಡಬೇಕು. ನಿಮಗೆ ಈ ಸಂಪೂರ್ಣ ಜ್ಞಾನವಿದೆ. ನೀವು ಇಲ್ಲಿ ಏನು ಮಾಡುತ್ತೀರಿ? ಶಬ್ದದಿಂದ ದೂರ ಹೋಗಲು ಪುರುಷಾರ್ಥ ಮಾಡುತ್ತೀರಿ. ತಂದೆ ಹೇಳುತ್ತಾರೆ, ಎಲ್ಲರೂ ನನ್ನ ಬಳಿ ಬರಬೇಕು. ತಂದೆ ಕಾಲರಿಗೂ ಕಾಲರಾಗಿದ್ದಾರೆ ಅಲ್ಲವೇ? ಆ ಕಾಲನಂತೂ ಒಬ್ಬರನ್ನು ಕರೆದುಕೊಂಡು ಹೋಗುತ್ತಾನೆ. ವಾಸ್ತವದಲ್ಲಿ ಕರೆದುಕೊಂಡು ಹೋಗುವಂತಹ ಕಾಲ ಯಾರೂ ಇಲ್ಲ. ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿತವಾಗಿದೆ. ಆತ್ಮವು ತನ್ನಷ್ಟಕ್ಕೆ ತಾನೇ ಸಮಯಕ್ಕೆ ಸರಿಯಾಗಿ ಹೊರಟು ಹೋಗುತ್ತದೆ. ಈ ತಂದೆಯು ಎಲ್ಲ ಆತ್ಮರನ್ನು ಕರೆದುಕೊಂಡು ಹೋಗುತ್ತಾರೆ. ಹಾಗಾಗಿ ಈಗ ನಿಮ್ಮೆಲ್ಲರ ಬುದ್ಧಿಯೋಗವು ತಮ್ಮ ಮನೆಗೆ ಹೋಗುವುದಕ್ಕಾಗಿದೆ. ಶರೀರ ಬಿಡುವುದನ್ನು ಸಾಯುವುದು ಎಂದು ಕರೆಯಲಾಗುತ್ತದೆ. ಶರೀರ ಮುಗಿಯಿತು, ಆತ್ಮ ಹೊರಟು ಹೋಯಿತು. ಯಾರು ಸ್ವತಃ ಸಾಯುತ್ತಾರೆಯೋ ಅವರು ಪದವಿಯನ್ನು ಪಡೆಯುತ್ತಾರೆ ಎಂದು ನಿಮಗೆ ಗೊತ್ತಿದೆ. ಉಳಿದಂತೆ ಅಕಾಲ ಮೃತ್ಯುವಂತೂ ಎಲ್ಲರಿಗೂ ಆಗಲೇಬೇಕಿದೆ. ಬಾಬಾ ಬಂದು ನಮ್ಮನ್ನು ಈ ಸೃಷ್ಟಿಯಿಂದ ಕರೆದುಕೊಂಡು ಹೋಗಿ ಎಂದು ತಂದೆಯನ್ನು ಕರೆಯುವುದು ಇದಕ್ಕಾಗಿಯೇ. ನಮಗೆ ಇಲ್ಲಿ ಇರಬೇಕಾಗಿಲ್ಲ. ಡ್ರಾಮಾದ ಪ್ಲಾನ್ ಅನುಸಾರ ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ಎಂದು ಹೇಳುತ್ತಾರೆ. ಬಾಬಾ, ಇಲ್ಲಿ ಅಪಾರ ದುಃಖವಿದೆ, ಈಗ ಇಲ್ಲಿ ಇರಬೇಕಾಗಿಲ್ಲ. ಇದು ಬಹಳ ಚೀಚಿ ಪ್ರಪಂಚವಾಗಿದೆ. ಇಲ್ಲಿ ಸಾಯುವುದು ಅವಶ್ಯವಾಗಿ ಇದೆ. ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಈಗ ಶಬ್ದದಿಂದ ದೂರ ಹೋಗಬೇಕಾಗಿದೆ. ನಿಮ್ಮನ್ನು ಯಾವುದೇ ಕಾಲ ತಿನ್ನುವುದಿಲ್ಲ. ನೀವು ಖುಷಿಯಿಂದ ಮನೆಗೆ ಹೋಗುತ್ತೀರಿ.
ಬಲವಂತವಾಗಿ ಹಿಡಿದುಕೊಂಡು ಕಾಲ ತಿನ್ನುತ್ತಾನೆ. ಅಂದ್ರೆ ಯಾರು ಖುಷಿಯಿಂದ ಹೋಗೋದಿಲ್ಲ ಅವರಿಗೆ ಬಲವಂತವಾಗಿ ಕಾಲ ತಿನ್ನುತ್ತಾನೆ. ಶಾಸ್ತ್ರಗಳು ಮುಂತಾದವು ಏನೆಲ್ಲ ಇವೆಯೋ ಅವೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಅವು ಮತ್ತೆ ಭಕ್ತಿ ಮಾರ್ಗದಲ್ಲಿಯೇ ಇರುತ್ತವೆ. ಇವು ಡ್ರಾಮಾದ ಬಹಳ ಅದ್ಭುತ ವಿಷಯಗಳಾಗಿವೆ. ಈ ಟೇಪಿ ಗಡಿಯಾರ ಈ ಸಮಯದಲ್ಲಿ ಏನೆಲ್ಲ ನೋಡುತ್ತಿದ್ದೀರೋ ಅದೆಲ್ಲವೂ ಮತ್ತೆ ಆಗುತ್ತದೆ. ಇದರಲ್ಲಿ ಗೊಂದಲಕ್ಕೊಳಗಾಗುವಂತಹ ವಿಷಯವೇ ಇಲ್ಲ. ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆ ಎಂದರೆ ಹುಬಹು ರಿಪೀಟ್ ಎಂದರ್ಥ. ನಾವೀಗ ಮತ್ತೆ ದೇವಿ ದೇವತೆಗಳಾಗುತ್ತಿದ್ದೇವೆ ಎಂದು ಈಗ ನಿಮಗೆ ಗೊತ್ತಿದೆ. ಅದೇ ರೂಪರೇಷೆಗಳು ಮುಂತಾದವೆಲ್ಲವೂ ಅದೇ ಆಗಿವೆ. ಅದೇ ಆತ್ಮರಾಗಿದ್ದಾರೆ. ಮುಖಗಳು ಕೂಡ ಅದೇ ಆಗಿರುತ್ತವೆ ಅಲ್ಲವೇ? ಮನುಷ್ಯರ 84 ಜನ್ಮಗಳೆಂದರೆ 84 ಮುಖಗಳಿರುತ್ತವೆ. ಏನೆಲ್ಲ ಮುಖಗಳು ಇವೆಯೋ ಅವೇ ಮತ್ತೆ ಆಗುತ್ತವೆ. ಇದರಲ್ಲಿ ಸ್ವಲ್ಪವೂ ಸಂದೇಹ ಪಡುವಂತಿಲ್ಲ. ಇವೆಲ್ಲವೂ ಅರ್ಥ ಮಾಡಿಕೊಳ್ಳುವ ವಿಷಯಗಳಾಗಿವೆ. ಅವರು ಬೇಹದ್ದಿನ ತಂದೆಯೂ ಆಗಿದ್ದಾರೆ, ಟೀಚರ್ ಕೂಡ, ಸದ್ಗುರು ಕೂಡ ಆಗಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಇಂತಹ ಯಾವುದೇ ಮನುಷ್ಯರು ಆಗಲು ಸಾಧ್ಯವಿಲ್ಲ. ಶಂಕರಾಚಾರ್ಯರನ್ನು ಯಾರು ತಂದೆ ಎಂದು ಕರೆಯುವುದಿಲ್ಲ. ಇವರನ್ನು ನೀವು ಬಾಬಾ ಎಂದು ಕರೆಯುತ್ತೀರಿ, ಪ್ರಜಾಪಿತ ಬ್ರಹ್ಮ ಎಂದು ಕರೆಯುತ್ತೀರಿ. ಇವರು ಕೂಡ ಹೇಳುತ್ತಾರೆ, ನನ್ನಿಂದ ನಿಮಗೆ ಆಸ್ತಿ ಸಿಗುವುದಿಲ್ಲ. ಗಾಂಧಿ ಬಾಪೂಜಿ ಪ್ರಜಾಪಿತ ಆಗಿರಲಿಲ್ಲ ಅಲ್ಲವೇ? ತಂದೆ ಹೇಳುತ್ತಾರೆ, ಈ ವಿಷಯಗಳಲ್ಲಿ ನೀವು ಗೊಂದಲಕ್ಕೊಳಗಾಗಬೇಡಿ. ಅವರಿಗೆ ಹೇಳಿ, ನಾವು ಬ್ರಹ್ಮರನ್ನು ಭಗವಂತ ಅಥವಾ ದೇವತೆ ಎಂದು ಕರೆಯುವುದಿಲ್ಲ. ಇವರು ಪಾಪಾತ್ಮ ಆಗಿದ್ದಾರೆ. ತಂದೆ ತಿಳಿಸಿದ್ದಾರೆ, ಅನೇಕ ಜನ್ಮಗಳ ಅಂತ್ಯದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿ ಇಡೀ ವಿಶ್ವವನ್ನು ಪಾವನವನ್ನಾಗಿ ಮಾಡಲು ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ. ವೃಕ್ಷದಲ್ಲಿಯೂ ತೋರಿಸಿ ನೋಡಿ, ಸಂಪೂರ್ಣವಾಗಿ ಕೊನೆಯಲ್ಲಿ ನಿಂತಿದ್ದಾರೆ ಅಲ್ಲವೇ? ಈಗ ಎಲ್ಲರೂ ತಮೋಪ್ರಧಾನ ಜಡ್ಜಡೀಭೂತ ಸ್ಥಿತಿಯಲ್ಲಿದ್ದಾರೆ. ಇವರು ಕೂಡ ತಮೋಪ್ರಧಾನದಲ್ಲಿ ನಿಂತಿದ್ದಾರೆ. ಅದೇ ಮುಖಗಳು ಆಗಿವೆ. ಈ ತಮೋಪ್ರಧಾನ ಶರೀರದಲ್ಲಿ ತಂದೆ ಪ್ರವೇಶ ಮಾಡಿ ಇವರ ಹೆಸರನ್ನು ಬ್ರಹ್ಮ ಎಂದು ಇಡುತ್ತಾರೆ. ಇಲ್ಲದಿದ್ದರೆ ನೀವು ಹೇಳಿ, ಬ್ರಹ್ಮ ಎಂಬ ಹೆಸರು ಎಲ್ಲಿಂದ ಬಂತು? ಇವರು ಪತಿತರಾಗಿದ್ದಾರೆ, ಅವರು ಪಾವನರಾಗಿದ್ದಾರೆ. ಆ ಪಾವನ ದೇವತೆಯೇ ಮತ್ತೆ 84 ಜನ್ಮಗಳನ್ನು ತೆಗೆದುಕೊಂಡು ಪತಿತ ಮನುಷ್ಯರಾಗುತ್ತಾರೆ. ಈ ಮನುಷ್ಯರು ಮತ್ತೆ ದೇವತೆಯಾಗಬೇಕಿದೆ. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿ ಮತ್ತೆ ದೇವತೆಯಿಂದ ಮನುಷ್ಯರಾಗುತ್ತಾರೆ. ಇವು ಅದ್ಭುತ ವಿಷಯಗಳಾಗಿವೆ. ಇವರು ಸೆಕೆಂಡಿನಲ್ಲಿ ಅವರಾಗುತ್ತಾರೆ. ಅವರು ಮತ್ತೆ 84 ಜನ್ಮಗಳನ್ನು ತೆಗೆದುಕೊಂಡು ಇವರಾಗುತ್ತಾರೆ. ಇವರಲ್ಲಿ ತಂದೆ ಪ್ರವೇಶ ಮಾಡಿ ಓದಿಸುತ್ತಾರೆ. ನೀವು ಕೂಡ ಓದುತ್ತೀರಿ. ಇವರದ್ದು ಕೂಡ ಮನೆತನವಿದೆ. ಲಕ್ಷ್ಮೀನಾರಾಯಣ ರಾಧೆ ಕೃಷ್ಣರ ಮಂದಿರಗಳೂ ಇವೆ. ಆದರೆ ರಾಧೆ ಕೃಷ್ಣರು ಮೊದಲು ರಾಜಕುಮಾರ ರಾಜಕುಮಾರಿಯಾಗಿದ್ದಾರೆ. ಅವರೇ ಮತ್ತೆ ಲಕ್ಷ್ಮೀನಾರಾಯಣರಾಗುತ್ತಾರೆ ಎಂದು ಯಾರಿಗೂ ಗೊತ್ತಿಲ್ಲ. ಇವರೇ ಭಿಕ್ಷುಕರಿಂದ ರಾಜಕುಮಾರ ಆಗುತ್ತಾರೆ. ಬೆಗ್ಗರ್ ಟು ಪ್ರಿನ್ಸ್, ಪ್ರಿನ್ಸ್ ಆಗಿ ಮತ್ತೆ ಬೆಗ್ಗರ್ ಆಗುತ್ತಾರೆ. ಎಷ್ಟೊಂದು ಸಹಜವಾದ ವಿಷಯವಾಗಿದೆ. 84 ಜನ್ಮಗಳ ಕಥೆಯು ಈ 2 ಚಿತ್ರಗಳಲ್ಲಿದೆ. ಇವರು ಅವರಾಗುತ್ತಾರೆ, ಯುಗಲ್ಸ್ ಆಗಿದ್ದಾರೆ. ಆದ್ದರಿಂದ 4 ಭುಜಗಳನ್ನು ತೋರಿಸುತ್ತಾರೆ. ಪ್ರವೃತ್ತಿ ಮಾರ್ಗವಾಗಿದೆ ಅಲ್ಲವೇ? ನಿವೃತ್ತಿ ಮಾರ್ಗದವರು ಎಂದಿಗೂ ಈ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ. ಅವರ ಮಾರ್ಗವೇ ಬೇರೆಯಾಗಿದೆ. ಅವರು ಸುಖವನ್ನು ಒಪ್ಪುವುದೇ ಇಲ್ಲ. ಅವರನ್ನು ಗುರುಗಳನ್ನಾಗಿ ಮಾಡಿಕೊಳ್ಳುವುದು ಎಂದರೆ ಕೆಳಗೆ ಹೋದಂತೆ. ಒಬ್ಬ ಸದ್ಗುರು ಮಾತ್ರ ಪಾರು ಮಾಡುತ್ತಾರೆ. ಉಳಿದಂತೆ ಮುಳುಗಿಸುವಂತಹ ಅನೇಕ ಗುರುಗಳಿದ್ದಾರೆ. ಅವರಲ್ಲಿಯೂ ನಂಬರ್ 1 ಆಗಿದ್ದಾರೆ. ಸ್ತ್ರೀಗೆ ಪತಿಯೇ ಗುರು. ಅವರು ಸಂಪೂರ್ಣವಾಗಿ ವೈಶಾಲಯದಲ್ಲಿ ಮುಳುಗಿಸಿ ಬಿಡುತ್ತಾರೆ. ಎಷ್ಟೊಂದು ಚೆನ್ನಾಗಿ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ. ಮತ್ತೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಸ್ತ್ರೀಯ ಬಗ್ಗೆ ಪತಿಯನ್ನು ಕೇಳಿ ಅಥವಾ ಪತಿಯ ಬಗ್ಗೆ ಸ್ತ್ರೀಯನ್ನು ಕೇಳಿದರೆ ಅವರವರ ಬಗ್ಗೆ ತಕ್ಷಣ ಹೇಳುತ್ತಾರೆ, ಇವರಲ್ಲಿ ಈ ಕೊರತೆಗಳಿವೆ, ಈ ಕೆಟ್ಟ ಗುಣಗಳಿವೆ, ಈ ವಿಷಯದಲ್ಲಿ ಇವರು ತೊಂದರೆ ಕೊಡುತ್ತಾರೆ ಅಥವಾ ನಾವಿಬ್ಬರು ಸರಿಯಾಗಿ ನಡೆಯುತ್ತಿದ್ದೇವೆ ಎಂದು ಹೇಳುತ್ತಾರೆ. ಯಾರೋ ಯಾರಿಗೂ ತೊಂದರೆ
ಯಾರು ಯಾರಿಗೂ ತೊಂದರೆ ಕೊಡುವುದಿಲ್ಲ. ಇಬ್ಬರು ಒಬ್ಬರಿಗೊಬ್ಬರು ಸಹಾಯಕರಾಗಿ ನಡೆಯುತ್ತಾರೆ. ಕೆಲವರು ಒಬ್ಬರಿಗೊಬ್ಬರನ್ನು ಕೆಳಗೆ ಬೀಳಿಸಲು ಪ್ರಯತ್ನಿಸುತ್ತಾರೆ. ತಂದೆ ಹೇಳುತ್ತಾರೆ, ನಿಮ್ಮ ಸ್ವಭಾವವನ್ನು ಬಹಳ ಚೆನ್ನಾಗಿ ಬದಲಾಯಿಸಿಕೊಳ್ಳಬೇಕಾಗುತ್ತದೆ. ಅದೆಲ್ಲವೂ ಅಸುರಿ ಸ್ವಭಾವವಾಗಿದೆ. ದೇವತೆಗಳದ್ದು ದೈವಿ ಸ್ವಭಾವವೇ ಆಗಿರುತ್ತದೆ. ಅಸುರರು ಮತ್ತು ದೇವತೆಗಳ ಯುದ್ಧ ನಡೆದಿಲ್ಲ ಎಂದು ಕೂಡ ನಿಮಗೆ ಗೊತ್ತಿದೆ. ಅಸುರರು ಕಲಿಯುಗದಲ್ಲಿದ್ದವರು, ದೇವತೆಗಳು ಸತ್ಯಯುಗದಲ್ಲಿದ್ದರು. ಮತ್ತೆ ಇಬ್ಬರ ಯುದ್ಧ ಹೇಗೆ ನಡೆಯಿತು? ದೇವತೆಗಳು ಗೆದ್ದರು. ಇದು ಈ ರೀತಿ ಆಗಲು ಸಾಧ್ಯವಿಲ್ಲ. ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚ ಪರಸ್ಪರ ಹೇಗೆ ಸೇರಲು ಸಾಧ್ಯ? ತಂದೆ ತಿಳಿಸುತ್ತಾರೆ, ಈ ಗೀತೆಯನ್ನು ಮನುಷ್ಯರು ರಚಿಸಿದ್ದಾರೆ. ಹಿಂದೆ ಏನಾಗಿದೆಯೋ ಅದನ್ನು ಕುಳಿತು ಬರೆದಿದ್ದಾರೆ. ಇವುಗಳನ್ನು ಕಥೆಗಳು ಎಂದು ಕರೆಯಲಾಗುತ್ತದೆ. ಹಬ್ಬಗಳು ಮುಂತಾದವೆಲ್ಲವೂ ಇಲ್ಲಿಯದ್ದಾಗಿವೆ. ದ್ವಾಪರದಿಂದಲೇ ಹಬ್ಬಗಳನ್ನು ಆಚರಿಸುತ್ತಾರೆ. ಸತ್ಯಯುಗದಲ್ಲಿ ಆಚರಿಸುವುದಿಲ್ಲ. ಇವೆಲ್ಲವೂ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವ ವಿಷಯಗಳಾಗಿವೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಅವಿನಾಶಿ ದೀಪಕ್ ಭವ. ಮಕ್ಕಳ ಲಗನ್ ಅನ್ನು ನೋಡಿ ತಂದೆಗೂ ಹರ್ಷವಾಗುತ್ತದೆ. ಸದಾ ಇದೇ ಲಗನ್ನಿನ ದೀಪವನ್ನು ಪದೇ ಪದೇ ಗಮನ ಎಂಬ ತುಪ್ಪದಿಂದ, ಅಂದ್ರೆ ಅಟೆನ್ಷನ್ ಎನ್ನುವ ತುಪ್ಪದಿಂದ ಅವಿನಾಶಿಯನ್ನಾಗಿ ಇಟ್ಟುಕೊಳ್ಳಿ. ಹೇಗೆ ಸ್ಥೂಲ ದೀಪವನ್ನು ಬೆಳಗಿಸುತ್ತಾ ಬಂದಿದ್ದೀರೋ ಹಾಗೆ ಈಗ ಈ ಈಶ್ವರಿಯ ಲಗನ್ನಿನ ದೀಪವನ್ನು ಬೆಳಗುತ್ತಿದ್ದರೆ ದೋಣಿ ಪಾರಾಗುತ್ತದೆ. ಸದಾ ಲಗನ್ನಲ್ಲಿ ಮಗ್ನರಾಗಿರುವುದೇ ಯೋಗವಾಗಿದೆ. ಇದರಿಂದ ಸಹಜವಾಗಿಯೇ ಸರ್ವ ಬಂಧನಗಳಿಂದ ಮುಕ್ತ, ಮಾಯಾಜಿತ್ ಮತ್ತು ಸದಾ ವಿಜಯಿಯಾಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.